ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೊಸ ವರ್ಷ ಮೊದಲನೇ ದಿನ ಹಾಗೂ ಇನ್ನೂ ವಿಶೇಷವಾಗಿ ನಮಗೆ ಬುಧವಾರ ಬೇರೆ ಬಂದಿದೆ. ಗಣಪತಿಗೆ ಅಂಕಿತವಾದ ಒಂದು ದಿನ. ಸಾಕಷ್ಟು ಜನಕ್ಕೆ ಗಣಪತಿಯ ಆರಾಧನೆ ಪ್ರತಿಯೊಬ್ಬರು ಮಾಡ್ತಾರೆ. ಯಾಕಂದರೆ ಎಲ್ಲ ದೇವಾನುದೇವತೆಗಳಿಗೂ ಪೂಜೆ ಮಾಡೋದಕ್ಕೂ ಮೊದಲು ಗಣಪತಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ಗಣಪತಿಗೆ ಅಂಕಿತವಾದ ಒಂದು ಬುಧವಾರದ ದಿನಗಳಲ್ಲಿ ಈ ಸಣ್ಣ ಬದಲಾವಣೆಗಳು ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಜೀವನನೇ ಬದಲಾಗುತ್ತೆ. ಯಾಕೋ ನಾವೆಷ್ಟೋ ಪರಿಹಾರಗಳನ್ನ ಮಾಡ್ಕೊಳ್ತೀವಿ, ರೆಮಿಡಿಗಳನ್ನು ಮಾಡ್ಕೊಳ್ತೀವಿ, ಪೂಜೆಗಳನ್ನು ಮಾಡ್ಕೊಳ್ತೀವಿ, ಆದರೆ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಇಲ್ಲ ಅಂತ ಇರ್ತಾರೆ. ಆದರೆ ನೋಡಿ, ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಏನು ನಮ್ಮ ಹತ್ರ ಇರುತ್ತೆ ಅದನ್ನು ನಾವು ದಾನದ ರೂಪದಲ್ಲಿ, ದಾನ ಧರ್ಮ ಅನ್ನೋದು ತುಂಬ ಮುಖ್ಯವಾಗಿರುವಂಥದ್ದು ನಮ್ಮ ಜೀವನದಲ್ಲಿ. ಅದು ಕೂಡ ಒಂದು ಭಾಗನೇ ಸ್ನೇಹಿತರೆ. ಎಷ್ಟೇ ನಾವು ಪೂಜೆ ಮಾಡಿದ್ರೂ ಕೂಡ ಅದಕ್ಕೆ ಏನು ಫಲ ಸಿಗುತ್ತೋ ಅದರ 1000 ಪಟ್ಟು ಹೆಚ್ಚು, 100 ಟೈಮ್ಸ್ ಅಲ್ಲ 1000 ಟೈಮ್ಸ್ ನಮಗೆ ಫಲ ಕೊಡುವಂಥದ್ದು ಈ ದಾನ ಧರ್ಮಗಳು. ಏನು ಸಾಧ್ಯ ಆಗುತ್ತೋ ಅದನ್ನು ಅವಶ್ಯಕತೆ ಇರುವಂಥವರಿಗೆ ದಾನ ಧರ್ಮ ಮಾಡಿ. ಇವತ್ತು ಬುಧವಾರ ಆಗಿರೋದ್ರಿಂದ ಅಕ್ಕಿ, ಬೆಲ್ಲ, ಹೆಸರು ಕಾಳು ಇದನ್ನು ನೀವು ಗಣಪತಿಯ ದೇವಸ್ಥಾನಕ್ಕೂ ಕೊಡಬಹುದು. ಅಗತ್ಯ ಇರುವಂಥ ಯಾರಿಗೆ ಬೇಕಾದರೂ ಕೂಡ ನೀವು ಕೊಡಬಹುದು. ಅದರ ಜೊತೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ದುಡ್ಡು ಸಮೇತ ಕೂಡ ಕೊಡಬಹುದು. ದುಡ್ಡಿಲ್ಲ ಅಂದರೂ ಈ ಥರ ಕೊಡಿ. ಹಾಗೂ ಪ್ರತಿನಿತ್ಯ ನೀವು ಅಡುಗೆಗೆ ತಗೊಳ್ಳುವ ಅಕ್ಕಿಯಲ್ಲಿ ಒಂದು ಬೊಗಸೆ ಆಗಲಿ ಒಂದು ಇಡಿ ಆಗಲಿ ತೆಗೆದು ಪಕ್ಕಕ್ಕಿಡಿ. ಈ ಥರ ಪ್ರತಿನಿತ್ಯ ಮಾಡಿ ತಿಂಗಳಿಗೊಮ್ಮೆ ಯಾರಿಗಾದರೂ ಕೊಡಿ. ಈ ಥರ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೆ ಆಗ ನೋಡಿ ಕಷ್ಟಗಳು ಯಾವ ಥರ ಕಡಿಮೆ ಆಗಿರುತ್ತೆ ಅಂತ. ಯಾಕಂದರೆ ಗೊತ್ತೋ ಗೊತ್ತಿಲ್ಲದೋ ನಾವು ಕೆಲವೊಂದು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ಥರ ನಮಗೆ ಇರುವುದರಲ್ಲೇ ಇನ್ನೊಬ್ಬರಿಗೆ ಹಂಚಿ ತಿಂದಾಗ ಅದರ ಒಂದು ಸಂತೋಷ, ನೆಮ್ಮದಿ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ದೇವರು ಕೂಡ ನಮಗೆ ತಿಳಿಸೋದು ಇದೆ. ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡು ನೀವು ಗಣಪತಿಗೆ ಇವತ್ತು ಅಂಕಿತವಾದ ದಿನ ಅಂತ ಹೇಳಿದೆ ಅಲ್ವಾ, ಎಕ್ಕದ ಎಲೆ ಅಂದರೆ ಹೂಗಳು ಬರುತ್ತಲ್ವ, ಬಿಳಿ ಎಕ್ಕ ಇರುತ್ತೆ, ಅದರ ಹೂಗಳನ್ನು ಮಾಲೆ ಮಾಡಿ ಗಣಪತಿಗೆ ಅರ್ಪಿಸಿ. ಸಾಧ್ಯವಾದರೆ ಏನೇ ಸಾಲಗಳಿದ್ದರೂ ಏನೇ ಕಷ್ಟಗಳಿದ್ದರೂ ತುಂಬ ಚೆನ್ನಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಈ ರೀತಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬನ್ನಿ. ಮಕ್ಕಳೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅವ್ರ ಕೈಯಲ್ಲಿ ಗಣಪತಿಯ ಪೂಜೆ ಮಾಡಿಸಿ. ಅವ್ರ ಕೈಯಲ್ಲಿ ನೀವು ಅಕ್ಕಿ, ಬೆಲ್ಲ, ಹೆಸರು ಕಾಳು ಇದನ್ನೆಲ್ಲ ಬುಧವಾರಗಳ ಸಮಯದಲ್ಲಿ ಸಾಧ್ಯವಾದರೆ ದಾನ ಮಾಡಿಸಿ ಕೊಡಿ. ಇನ್ನು ಮಕ್ಕಳು ತುಂಬ ಚೆನ್ನಾಗಿ ವಿದ್ಯಾವಂತರಾಗಿ, ತುಂಬ ಸುಸಂಸ್ಕೃತರಾಗಿ, ಆರೋಗ್ಯವಂತರಾಗಿ ಚೆನ್ನಾಗಿರ್ತಾರೆ. ಈ ರೀತಿ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಸಾಧ್ಯವಾದರೆ ಇವತ್ತೇ ಪ್ರಾರಂಭ ಮಾಡಿ ಕೊಡಿ ಯಾರಿಗಾದ್ರೂ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಎಷ್ಟೋ ಆರೋಗ್ಯ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ. ಇದನ್ನೆಲ್ಲ ನಾವು ಯಾವ ಥರ ತೀರಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಬುಧವಾರಗಳ ಸಮಯದಲ್ಲಿ ಸ್ನೇಹಿತರೆ ಇದರ ಜೊತೆ ನಮಗೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಬೇವಿನ ಮರಗಳು ನಮಗೆ ಎಲ್ಲಿ ಬೇಕಾದರೂ ಸಿಗ್ತಾ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಇವತ್ತು ತಿಳಿಸುವಂಥ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಮನೆಯಲ್ಲೇ ನಮಗೆ ಇರುತ್ತೆ ಸ್ನೇಹಿತರೆ. ಏಲಕ್ಕಿ, ಲವಂಗ ನೀವು 3 ತಗೊಳ್ಳಿ. ಏನು, ಏಲಕ್ಕಿಯನ್ನು, ಲವಂಗವನ್ನು 2 ತಗೊಳ್ಳಿ. ಮೊಗ್ಗಿರುವಂಥ ಲವಂಗವನ್ನು ತಗೊಂಡು ನೋಡಿ, ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ. ಈ ಮಂತ್ರವನ್ನು ನೀವು ಹೋಗಿ ನೀಮ್ ಮರದ ಹತ್ತಿರ ಅಂದರೆ ಬೇವಿನ ಮರದ ಹತ್ತಿರ ನೀವು ಏಲಕ್ಕಿಯನ್ನು
3 ಅಥವಾ 5 ಲವಂಗ ಮಾತ್ರ 2 ಮೊಗ್ಗಿರುವಂಥ ಲವಂಗವನ್ನು ಈ ಎರಡನ್ನು ಕೈಯಲ್ಲಿ ಇಟ್ಕೊಂಡು ಹೋಗಿ ಸೀದಾ ಬೇವಿನ ಮರದ ಹತ್ತಿರ, ಇವತ್ತು 1ನೇ ತಾರೀಕು ಬುಧವಾರ ಆಗಿರೋದ್ರಿಂದ ನೀವು ಸಂಜೆ 6-7 ಗಂಟೆಯ ಒಳಗೆ ಏನಾದರೂ ಇದನ್ನು ನೋಡಿದ್ರೆ ತಪ್ಪದೆ ಹೋಗಿ ಮಾಡ್ಕೊಂಡು ಬನ್ನಿ. ಅಂದರೆ ಅಲ್ಲಿ ಹೋಗೋದು, ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋದು. ಇಟ್ಕೊಂಡು ಏನು ನಿಮಗೆ ಇರುತ್ತೆ ನೋಡಿ ನಿಮ್ಮ ಕೊರತೆ, ಅದನ್ನು ಹೇಳ್ಕೊಳ್ಬೇಕು. ನಿಮ್ಮ ಒಂದು ಪ್ರಾಬ್ಲಮ್ಸ್ ಇರಬಹುದು ಅಥವಾ ನಿಮ್ಮ ಕಷ್ಟ ಏನಿರುತ್ತೋ ಆ ಕೋರಿಕೆ ಅದನ್ನು ಹೇಳ್ಕೊಳ್ತಾ, ಆರೋಗ್ಯ ಸಮಸ್ಯೆಗೂ ಅಷ್ಟೇ ಸ್ನೇಹಿತರೆ. ತುಂಬ ಹಾಸ್ಪಿಟ್ಲಲ್ಲೆಲ್ಲ ನೋಡಿಸಿದ್ದೀವಿ, ಆದ್ರೂ ನಮಗೆ ಏನು ಇದರಿಂದ ಆ ಕಡೆ ಈ ಕಡೆ ಅಂತ ಬದಲಾವಣೆ ಕೂಡ ಆಗಲಿಲ್ಲ ಅಂತ ಹೇಳುವಂಥವರು, ನಿಮ್ಮ ಹಾಸ್ಪಿಟ್ಲಲ್ಲಿ ನೋಡಿಸಿದ ಒಂದು ಮೆಡಿಸನ್ಗಳನ್ನ ತಗೊಳ್ತಾ ಈ ಥರ ಪ್ರಯತ್ನ, ಬರೀ ನಾವು ಹಾಸ್ಪಿಟ್ಲಿಗೆ ತೋರಿಸ್ದೇ ಮಾಡ್ಕೊಳ್ಳೋದು ಬೇಡ ಆರೋಗ್ಯ ಸಮಸ್ಯೆಗಳಿಗಾದರೆ. ಇನ್ನು ಹಣಕಾಸಿನ ಸಮಸ್ಯೆಗಳು, ಬೇರೆ ರೀತಿಯ ಸಮಸ್ಯೆಗಳು, ಅದು ಯಾವುದಿದ್ರೂ ಆರಾಮಾಗಿ ಇದನ್ನು ಮಾಡ್ಕೊಳ್ಬಹುದು. ಬೇವಿನ ಮರ ಅನ್ನೋದು ಬಹಳ ಶಕ್ತಿ ಹೊಂದಿರುವಂಥ ಮರ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಅದಕ್ಕೆ ನಮ್ಮ ಕಷ್ಟಗಳನ್ನೆಲ್ಲ ತೆಗೆದುಕೊಳ್ಳುವ ಶಕ್ತಿ ಆ ಮರಕ್ಕೆ ಇದೆ. ಅಲ್ಲಿ ನೀವು ಈ ಮಾತನ್ನು ಹೇಳ್ಕೊಳ್ತಾ ಮಂತ್ರವನ್ನು ನಾನು ಡಿಸ್ಪ್ಲೇ ಮಾಡಿದ್ದೆ, ಅದನ್ನು ನೋಡಿ ಆ ಮಂತ್ರ ಪಠಣೆ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಎಷ್ಟು ಸಾರಿ ನಿಮಗೆ ಹೇಳ್ಕೊಳ್ಳೋದಕ್ಕೆ ಆ ದೇವರು ಬುದ್ಧಿ ಕೊಡ್ತಾರೋ, 9, 11, 21, 48 ಬಾರಿ ಈ ಥರ ಸ್ನೇಹಿತರೆ. ಎಷ್ಟು ಬಾರಿ ನಿಮಗೆ ಅಲ್ಲಿ ನಿಂತ್ಕೊಂಡು ಅನಿಸುತ್ತೋ ಅಷ್ಟು ಬಾರಿ ಹೇಳ್ಕೊಂಡು ಇವೆರಡನ್ನು ಅಲ್ಲೇ ಆ ಬುಡದ ಹತ್ತಿರ ಹಾಕಿಬಿಟ್ಟು ನೀವು ವಾಪಸ್ಸು ಬರಬೇಕು. ಆ ಬರಬೇಕಾದ್ರೆ ಹಿಂದೆ ತಿರುಗಿ ನೋಡೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹೋಗಿ ಪ್ರೇಯರ್ ಮಾಡ್ಕೊಂಡು ಬಾ, ದೇವ್ರನ್ನ ಆ ನಾಮ ಹೇಳ್ಕೊಂಡು ಬಾ, ಹಾಕಿಬಿಟ್ಟು ಸೀದಾ ವಾಪಸ್ ಬಂದುಬಿಡಿ. ಈ ರೀತಿ ಮಾಡ್ಕೊಂಡು ಬಂದರೆ ನಿಮಗೆ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ. ಅದನ್ನು ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಬಂದು ಇನ್ನು ನಿಮ್ಮ ಕೆಲಸಗಳೇನಿರುತ್ತೋ ಅದನ್ನು ನೋಡ್ಕೊಳ್ಳಿ. ಇವತ್ತಾಗಲಿಲ್ಲ ಅಕ್ಕ ನಮಗೆ ಮಾಡ್ಕೊಳ್ಳೋದಕ್ಕೆ, ಬೇರೆ ದಿನ ಮಾಡ್ಕೊಳ್ಬಹುದಾ ಅಂದರೆ ನೆಕ್ಸ್ಟ್ ವೀಕು ವೆಡ್ನಸ್ಡೇನೇ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ವಾರದಲ್ಲಿ 1 ದಿನ, ಅದು ಬುಧವಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಆ ತಂದೆ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಧನ್ಯವಾದಗಳು.